ಗುರುವೇ ನಮಸ್ಕಾರ. ನಮ್ಮ ಪ್ರಪಂಚದಲ್ಲಿ 7 ಅದ್ಭುತಗಳದವ. ಈ 7 ಅದ್ಭುತಗಳಲ್ಲಿ ಒಂದಾದ ಅದ್ಭುತ ಹಲಾಂಗ್ ಬೇ ವಿಯೆಟ್ನಾಮ್ದಾಗ ಬರ್ತದೆ. ಇವಾಗ ನಾನು ನಿಮ್ಗೆ ಅದೇ ತೋರ್ಸಕ್ಕೆ ಹೊಂಟೀನಿ. ಹಲಾಂಗ್ ಬೇಯನ್ನು ನಾವು ನೋಡ್ಬೇಕಪ್ಪ ಅಂತಂದ್ರೆ ಕ್ರೂಸ್ ಒಳಗೆ ಹೋಗಬೇಕು. ವಿಯೆಟ್ನಾಮ್ ದೇಶದಲ್ಲಿರುವ ಸಮುದ್ರದೊಳಗೆ ಕಾಲಿಡಕತ್ತೀನಿ. ಇವಾಗ ನಾನು ಕ್ರೂಸ್ ಒಳಗೆ ಎಂಟ್ರಿ ಕೊಟ್ಟಿನಿ. ಈ ಹಲಾಂಗ್ ಬೇಯನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕಪ್ಪ ಅಂತಂದ್ರೆ ಈ ರೀತಿ ಒಂದು ಕ್ರೂಸ್ ಒಳಗೆ ಕೂತ್ಕೇಸಿಂದ್ರೆ ಎಕ್ಸ್ಪ್ಲೋರ್ ಮಾಡಬೇಕು. ಇವಾಗಷ್ಟೇ ನಾವು ಸ್ಟಾರ್ಟ್ ಮಾಡೀವಿ ಹಲಾಂಗ್ ಬೇಕ ಎಂಟ್ರಿ ಕೊಡೋಕೆ. ಸುತ್ತಮುತ್ತ ಇವಾಗಲೇ ಸಣ್ಣ ಸಣ್ಣ ಐಲ್ಯಾಂಡ್ ಕಾಣಕತ್ತವ. ನಾವು ಈ ಒಂದು ಸಮುದ್ರದೊಳಗೆ ದೊಡ್ಡ ದೊಡ್ಡ ಶಿಪ್ ಕೂಡ ನೋಡ್ಬೋದು. ಸಾಕಷ್ಟು ಟೂರಿಸ್ಟ್ ಕ್ರೂಸ್ಗಳನ್ನು ನೋಡ್ಬೋದು. ಇಲ್ಲಿ ನೈಟ್ ಕೂಡ ಇರ್ಬೋದು. ಬಟ್ ನಮ್ಗೆ ಟೈಮ್ ಇಲ್ಲ ಸಂಬಂಧ ಬರೀ ಒಂದು ಡೇ ಟ್ರಿಪ್ ತೊಗೊಂಡು ನಾನು ಇಲ್ಲಿ. ಇದು ನನ್ನ ಲೈಫ್ ಒಳಗೆ ಫಸ್ಟ್ ಟೈಮ ಒಂದು ಕ್ರೂಸ್ ಒಳಗೆ ಕೂತ್ಕೇಸಿಂದ್ರೆ ಸಮುದ್ರದಲ್ಲಿರುವ ಐಲ್ಯಾಂಡನ್ನೇ ಎಕ್ಸ್ಪ್ಲೋರ್ ಮಾಡೋದು. ಬಿಸಿಲೊಂದು ಭಾಳ ಅದ್ರಿ. ಸೆಕೆ ಮಾತ್ರ ಸಿಕ್ಕಾಪಟ್ಟೆ ಆಲಕತ್ತದ. ಬೆವರೆಲ್ಲ ಮೈ ತುಂಬ ಹರಿಲಕತ್ತದ. ಶರ್ಟ್ ಕಳೆಯಂಗೆ ಅನ್ಸಕತ್ತದ ನನಗೆ. ಆದರೂ ಕಳಿಬಾರ್ದು. ಸುತ್ತಮುತ್ತ ಹೆಣ್ಮಕ್ಳು ಅದಾರ. ಒಂಥರ ನಮಗೂ ನಾಚಿಕೆ ಆಗ್ತದ. ಯುವರ್ ಸ್ಪೇನ್ ನೈಸ್. ಫ್ರಮ್ ಇಂಡಿಯಾ. ಕ್ರೂಸ್ ಒಳಗೆ ಮೇಲಿನ ಅಂತಸ್ತಕ್ಕೆ ಬಂದೀವಿ. ಈ ಅಂತಸ್ದಾಗ ಇಲ್ಲಿಷ್ಟೇ ನಮಗೆ ನೆರಳು ಬರ್ತದ. ಮುಂದೆಲ್ಲ ಬಿಸಿಲೇ ಅದ. ಇವರು 4 ಜನ ಬಂದಾರ. ಇವರೆಲ್ಲ ಸ್ಪೇನ್ದವ್ರತ್ತ. ನೈಸ್. What here? The 7 days? Just I exploring the Hanoi and then go to the Sapa. This is the 3rd place I visited in Vietnam. I have 20 more days to explore the Vietnam. Sapa is good? Sapa is better. See? Yeah. Just I explored the villages like tribal culture. There are Red Dawa tribal and the Hmong tribal. Just I explored the people and the life and the agriculture. Just Small. ಯಾ, ನಾವೆಲ್ಲರೂ ಈ ಐಲ್ಯಾಂಡ್ದಲ್ಲಿರುವ ಫಸ್ಟ್ ಪ್ಲೇಸ್ ನೋಡೋದಕ್ಕಾಗಿ ಇಲ್ಲಿ ಬಂದು ನಿಂತೀವಿ. ಸಮುದ್ರದ ನೀರು ಭಾಳ ಹೊಲಸು ಕಾಣ್ತಾವೆ ಇಲ್ಲಿ. ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಕಾಣಲ್ಲ. ಬಿಸಿಲಿಗೆ ಅಂಜಿ ಸಾಕಷ್ಟು ಜನಗಳು ತಳಗಡೆ ಇರುವ ಕಂಪಾರ್ಟ್ಮೆಂಟ್ದಾಗ ಕೂತಾರ. ನಾನು ಒಬ್ಬನೇ ಈ ಬೋಟ್ದಾಗ ಎಲ್ಲಿ ಬೇಕಾದಲ್ಲಿ ತಿರುಗಾಡಕತ್ತೀನಿ. ಬೋಟ್ದ ಫ್ರಂಟ್ ಪಾರ್ಟಿಗೆ ಬಂದು ಕೇಸಂದ್ರೆ ಕೂತೀನಿ. ನಾನು ಮುಂದ್ಗಡೆ ಏನೂ ಇಲ್ಲ. ಜಿಗಿದಪ್ಪ ಅಂತ ಡೈರೆಕ್ಟ್ ಸಮುದ್ರದೊಳಗೆ ಜಿಗಿಬೋದು. ಹೊರಗದಿಂದ ಡೈರೆಕ್ಟ್ ಒಳಗೆ ಬಂದ್ಗಳೇ ಫುಲ್ ತಂಪು ಅನ್ನಿಸ್ತದ. ಕಾನ್ಗಳದಾವ, ಅದ್ರ ಸಂಬಂಧ ತಂಪು ಅನ್ನಿಸ್ತ. ಮತ್ತು ಈ ಕ್ರೂಸ್ದಲ್ಲಿರುವ ಅಂಗಡಿ ಇದು. ಆರು ಗಂಟೆಗಳ ಕಾಲ ನಾವು ಇದೇ ಐಲ್ಯಾಂಡ್ದಾಗ ಇರ್ತೀವಿ. 6 ಗಂಟೆ ಒಳಗೆ ಅದ್ಭುತವಾದ ಪ್ಲೇಸ್ಗಳು ಕೂಡ ನಾವಿಲ್ಲಿ ಕಾಣ್ತೀವಿ. ಇದು ಲೈಮ್ ಸ್ಟೋನ್ ಕಲ್ಲಿನಿಂದ ಉತ್ಪತ್ತಿಯಾದ ಐಲ್ಯಾಂಡ್ದಲ್ಲಿ ನಾವು ಫಾರೆಸ್ಟ್ ಕೂಡ ಕಾಣಬಹುದು. ಸಣ್ಣ ಸಣ್ಣ ಹಲಾಂಗ್ ಬೇ ಐಲ್ಯಾಂಡ್ದಲ್ಲಿರುವ ಅತಿ ದೊಡ್ಡ ಹಾಗೂ ಮೋಸ್ಟ್ ಫೇಮಸ್ ಕೇವ್ ಸರ್ಪ್ರೈಸ್ ಕೇವ್ ಇದು. ಈ ಐಲ್ಯಾಂಡ್ದಲ್ಲಿರುವ ಫಸ್ಟ್ ಡೆಸ್ಟಿನೇಷನ್ ಇದು. ನಮ್ಮದು ಕ್ರೂಸ್ ಇಲ್ಲಿ ಬಂದು ಸ್ಟಾಪ್ ಮಾಡುತ್ತೆ ನಮ್ಗೆ. 1901ರಲ್ಲಿ ಫ್ರೆಂಚ್ದವರು ಈ ಜಾಗಕ್ಕೆ ಬಂದು ಕೇಸಿಂದ್ರೆ ಈ ಕೇವ್ ನೋಡಿ ಕೇಸಿಂದ್ರೆ ಸರ್ಪ್ರೈಸ್ ಆತಾರ. ಅದ್ರ ಸಂಬಂಧ ಈ ಕೇವಿಗೆ ಸರ್ಪ್ರೈಸ್ ಕೇವ್ ಪಾತಂದವ್ರು ಕರೀತಾರೆ. ಲೋಕಲ್ ಜನ ಇದಕ್ಕೆ ಸನ್ ಗಾಂಟ್ ಕೇವ್ ಪಾತಂದು ಕರೀತಾರೆ. $500 ಮಿಲಿಯನ್ ವರ್ಷಗಳ ಹಿಂದ ಇದು ಒಂದು ಮೌಂಟೇನ್ ಇದ್ದಿರ್ತದ. ಮಳೆ ಬಂದು ಸಮುದ್ರದ ಅಲೆಗಳಿಂದ ಒಳಗಡೆ ನೀರು ಹೋಗಿಸಿಂದ್ರೆ ಈ ರೀತಿ ಕೇವ್ ಆಗಿ ಫಾರ್ಮೇಷನ್ ಆಗ್ತದ. ಸ್ಟೋನ್ ಪ್ಯಾಲೇಸ್ ಕಂಡಂಗೆ ಕಾಣಕತ್ತದ ಈ ಕೇವ. ಕೇವ್ ಒಳಗೆ ಸಾಕಷ್ಟು ಚೇಂಬರ್ಗಳದಾವ. ಎಲ್ಲ ಚೇಂಬರ್ದಾಗ ನಾಯಿ ದಿನಗ
ಈ ಚೇಂಬರ ಅತಿ ದೊಡ್ಡ ಚೇಂಬರ್ ಇದು. ಇಲ್ಲೊಂದು ಆಮಿ ಆಕಾರದ ಕಲ್ಲದ. ಯಾರೇ ಟೂರಿಸ್ಟ್ ಬರ್ತಾರೆ ಈಗ ಲೋಕಲ್ದವರು ಇಲ್ಲಿ ಬಂದ ಕೇಸಂದ್ರೆ ರೊಕ್ಕ ಹಾಕಿ ನಮಸ್ಕಾರ ಮಾಡಿ ಹೊಂಟ್ರ. ಇದು ಆಮಿ ಏನದೀಗ ಮೊದಲು ಜೀವಂತ ಇತ್ತು, ಸಾವಿರಾರು ವರ್ಷಗಳ ಕಳೆದಿಂದ ಈ ರೀತಿ ಕಲ್ಲಾಗ್ಯದ. ಕೇವ್ ಮೇಲ್ಗಡೆ ಬಂದು ಹಲಾಂಗ್ ಬೇಯನ್ನು ನೋಡಿದ್ರೆ ಈ ರೀತಿ ವ್ಯೂ ಕಾಣ್ತದ.